ಚಿತ್ರದುರ್ಗ ಖಾಸಗಿ ಬಸ್ ನಿಲ್ದಾಣದ ಸಮೀಪದಲ್ಲಿ ನಿಲ್ಲಿಸಿದಂತಹ ಬಸ್ ಅನ್ನ ಕಳ್ಳನೋರ್ವ ಎಸ್ಕೇಪ್ ಮಾಡಿದ್ದು, ಇದೀಗ ಚಾಲಕಿ ಕಳ್ಳನನ್ನ ಚಿತ್ರದುರ್ಗ ನಗರ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಆಗಸ್ಟ್ 31 ಸಂಜೆ 5 ಗಂಟೆಗೆ ಮಾಹಿತಿ ಲಭ್ಯವಾಗಿದೆ. ಖತರ್ನಾಕ್ ಆರೋಪಿ ಭರಮಸಾಗರ ಮೂಲದ ಪವಿರಾಜ್ ಎಂದು ಕೂಡ ಗುರುತಿಸಲಾಗಿದೆ. ಕಳೆದ ತಿಂಗಳಲ್ಲಿ ಚಿತ್ರದುರ್ಗದ ಖಾಸಗಿ ಬಸ್ ನಿಲ್ದಾಣದ ಸಮೀಪದಲ್ಲಿ ರಾತ್ರಿಯ ಸಮಯದಲ್ಲಿ ಬಸ್ ಅನ್ನ ನಿಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಬಸ್ಸಿನಲ್ಲಿ ಯಾರೂ ಇಲ್ಲದನ್ನು ಗಮನಿಸಿದ್ದ ಚಾಲಕಿ ಪವಿರಾಜ್ ಬಸ್ ಅನ್ನೇ ಕದ್ದು ಎಸ್ಕೇಪ್ ಆಗಿದ್ದ. ಇನ್ನು 24 ಗಂಟೆಯ ಒಳಗಾಗಿಯೇ ಬಸ್ ಅನ್ನ ಚಿತ್ರದುರ್ಗದ ನಗರ ಠಾಣೆಯ ಪೊಲೀಸರು ಹುಬ್ಬಳ್ಳಿಯ ಹೈವೇ ಸಮೀಪದಲ್ಲಿ ಪತ್ತೆ ಮಾಡಿದ್ದರು. ಆದರೆ ಆರೋಪಿ ಮಾತ್ರ ತಲೆಮರೆಸಿಕೊಂಡಿದ್ದ. ಇನ್ನು ನಾಯಕನಹಟ್ಟಿ ಮೂಲದ ಅನ್ವರ್ ಎಂಬುವರಿಗೆ ಸೇರಿದಂತಹ ಬಸ್ ಇದಾಗಿದ್ದು, ಇದೀಗ ಕಳ್ಳನ ಆರೋಪಿಯನ್ನ ಬಂಧಿಸುವಲ್ಲಿ ಚಿತ್ರದುರ್ಗ ನಗರ ಠಾಣೆಯ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಡಿವೈಎಸ್ಪಿ ದಿನಕರ್, ಸಿಪಿಐ ತಿಪ್ಪೇಸ್ವಾಮಿ, ಪಿಎಸ್ಐ ಗಾದಿಲಿಂಗಪ್ಪ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ನಾಗರಾಜ್ ನಾಯ್ಕ್, ಅಶೋಕ್ ನಾಗರಾಜ್ ನೇತೃತ್ವದ ತಂಡ ಈ ಒಂದು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ.